ನಮೋ ನಮಃ महिषमार्दिनी नमो नमः रौद्ररूपिणी नमो नमः महाकाली मां नमो नमः। ಲೋ ಸಂದೀಪ, ಯಾವತ್ತಾದರೂ ನೀನು ಸರಿಯಾದ ಸಮಯಕ್ಕೆ ಬಂದಿದ್ಯಾನಪ್ಪ? ವರ್ಕ್ ಪ್ರೆಸರ್ ಪ್ರಕಾಶ್. ಲೋ ಸಂದೀಪ, ಯಾವತ್ತು ನೋಡಿದು ಕೆಲಸ ಅಂತ ಸಾಯ್ತಾ ಇರ್ತೀಯಲ್ಲ. ಲೋ, ಸ್ವಲ್ಪ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಕಡೆ ಟೈಮ್ ಕೊಡು. ನೋಡು, ದುಡಿಯೋ ಟೈಮಲ್ಲಿ ಚೆನ್ನಾಗಿ ದುಡಿಬೇಕು. ನಿಂತರ ನಾಟಕ ಯಕ್ಷಗಾನ ಅಂತ ತಿರುಗಾಡ್ತಾ ಇದ್ರೆ ಲೈಫಲ್ಲಿ ಏನು ಸಾಧಿಸೋಕ್ಕಾಗಲ್ಲ ಗುರುವೆ. ಸಾರಿ ಕಣು, ನಿನ್ನ ಮನಸ್ಸು ನೋಯ್ಸೋಕ್ಕೆ ಹೇಳಿದಲ್ಲ. ಹಣ ಗುರುವೆ, ಹಣ. ಹಣ ಇಲ್ವಾ? ಯಾರು ಈ ಜಗತ್ತಲ್ಲಿ ನಿನ್ನ ಮೂಸಿನೂ ನೋಡಲ್ಲ. ಸರಿ ಬಿಡು. ನೋಡು, ಹಣ ಎಂಬ ಭೂತ ನಿನ್ನ ತಲೆಯಲ್ಲಿರೋ ತನಕ ಯಾರು ಏನು ಮಾಡೋಕ್ಕಾಗಲ್ಲ. ಅದೇನು ಹೇಳ್ತಿದ್ದೆಲ್ಲ ವಿಷಯಕ್ಕೆ ಬಾ ಈಗ. ಅದೇ ಕಾಣು, ನಾನೇನೋ ಡಿಸೈಡ್ ಮಾಡಿದ್ದೀನಿ. ಯಾವುದಾದ್ರು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀಯಾ? ನಿನ್ನ ಆಲೋಚನೆ ಅದೇ ಅಲ್ವಾ, ಹಣ ಮಾಡೋದು? ಅಲ್ಲ ಗುರು, ನಾನು ಫುಲ್ ಡೇ ಬ್ಯುಸಿ ಇರ್ತೀನಿ. ಒಂದು ಕಡೆ ಹೆಂಡತಿ ಜಾಬ್ಗೆ ಹೋಗ್ತಾಳೆ, ನಾವು ಬರುವಾಗ ಇಬ್ಬರು ಲೇಟ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದಿ ಡೇ ಎಲ್ಲರೂ ನಾವು ಬ್ಯುಸಿ ಇರ್ತೀವಿ. ಅದಕ್ಕೇನಂತೆ, ಇರಿ, ಎಂಜಾಯ್ ಮಾಡೋಕ್ಕಂತೂ ನಿಮಗೆ ಬೇರೆ ಏನಿಲ್ಲ. ಅದಲ್ವೋ ವಿಷಯ. ನನ್ನ ತಂದೆ ತಾಯಿನ ಆಶ್ರಮಕ್ಕೆ ಹಾಕ್ಬೇಕಂತ ಇದ್ದೀನಿ. ಅಲ್ಲಾದ್ರೂ ಖುಷಿಯಾಗಿರ್ತಾರಲ್ವ, ಅದಕ್ಕೆ. ವಾಹ್, ಗ್ರೇಟ್ ಕಣು. ನಿನ್ನಲ್ಲಿ ಹಣದ ದಾಹ ಇದೆ ಅಂತ ಅಂದ್ಕೊಂಡಿದ್ದೆ, ಆದರೆ ಭಾವನೆಗಳೇ ಸತ್ತೋಗಿದಂತ ಅಂದ್ಕೊಂಡಿರ್ಲ ಕಣು. ವಾಹ್, ಸೂಪರ್ ಕಣು. ಹಾಗಲ್ಲ ಕಣು, ನೀನೇ ಹೇಳು. ಅವ್ರ ಕಡೆ ಗಮನ ಕೊಡಿದ್ರೆ ಅವ್ರಿಗೆ ಬೇಜಾರಾಗಲ್ವ? ನಾನಿನ್ನ ಇಲ್ಲಿ ಕರೆದಿದ್ದು ಈ ವಿಷಯನ ನೀನು ತಿಳಿಸ್ಬೇಕಂತೇಳಿ. ಲೋ, ನಿಂಗೆ ನಿಜವಾಗ್ಲೂ ತಂದೆ ತಾಯಿಯ ವ್ಯಾಲ್ಯೂ ಗೊತ್ತಿದ್ರೆ ನೀನು ಈ ರೀತಿ ಮಾತಾಡ್ತಿರ್ಲಿಲ್ಲ. ನೀವು ಮೊದಲೇ ಸಂದೀಪೇ ಅಲ್ಲ ಕಣು. ಈ ವಿಷಯನ ಅವರಿಗೆ ತಿಳಿಸೋಕೆ ನನ್ನನ್ನು ಕರೆದಿದ್ರೆ ನನ್ನಿಂದ ಆಗೋದಿಲ್ಲ. ಸಾರಿ ಕಣು, ನೀನು ನನ್ನ ಬಾಲ್ಯ ಮಿತ್ರ ಅನ್ನೋದನ್ನು ಮರೆತು ಬಿಡ್ತೀನಿ. ಅರ್ಥ ಮಾಡ್ಕೊಳ್ಳೋ. ಹೋಗು, ನಿಂತ್ಕೊಳ್ಳೋ. ಎಲ್ಲಿಯಾದ್ರೂ ಹಣ ಮಾಡೋ ಹೊಸ ಪ್ಲಾನ್ ಇದ್ರೆ ಹುಡುಕೋ, ಹೋಗು. ಹಲೋ, ಹಣ ಹಣ ಅಂತ ಹೇಳಿದನ್ನು ಹೇಳ್ತಾ ಇರಬೇಡ. ಹಣ ನಾನು ಕಷ್ಟಪಟ್ಟು ಸಂಪಾದಿಸಿರೋದು, ಯಾರ ತಲೆ ಹೊಡೆದು ಸಂಪಾದಿಸಿರೋದಲ್ಲ. ನೀನು ಒಳ್ಳೆ ಫ್ರೆಂಡ್ ಅಂತೇಳಿ ನಿನ್ನ ಹೆಲ್ಪ್ ಕೇಳಿದೆ ಅಷ್ಟೇ. ಎಲ್ಲದಕ್ಕೂ ನಾನು ಸಂಪಾದಿಸ ಹೇಳ್ತಿಯಲ್ಲ. ನಿನ್ನನ್ನು ಇಲ್ಲಿವರೆಗೆ ತಂದಿರೋದು ಆ ದಿನ ತಂದೆ ತಾಯಿ ನೆನಪಿರ್ಲಿ. ಇಡಿಯಟ್, ಅದನ್ನು ನೀನು ಹೇಳ್ಬೇಕಂತಿಲ್ಲ, ನನಗೂ ಗೊತ್ತು. ನಿನ್ನ ತಂದೆ ತಾಯಿ ಋಣ ನಿನಗೆ ಗೊತ್ತಿಲ್ಲದಿರ್ಬೋದು, ಆದರೆ ಅವರಿಂದ ಕೈ ತುತ್ತುದಿನ ಋಣ ನನಗಿದೆ. ನಿನ್ನಿಂದ ಆಗಿದ್ದರೆ ಹೇಳು, ನಾನು ಸಾಕ್ತೇನೆ. ತಂದೆ ತಾಯಿ ಇಲ್ದಿರೋ ನೀನು ತಂದೆ ತಾಯಿ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. ಮಗ ಈ ಲೆವೆಲ್ಗೆ ಇದ್ದಾನೆ, ತಂದೆ ತಾಯಿನ ಫ್ರೆಂಡ್ ಮನೇಲಿ ಇಟ್ಟಿದ್ದಾನೆ ಅಂತ ಅಪ್ಪೋದು ನಂಗೆ ಬೇಡ. ನಿನ್ನ ಹತ್ರ ಏನು ಮಾತು? ಹೋಗೋ. ಸಂದೀಪ್, ನಿನಗೆ ಇಷ್ಟವಾದ ತಿಂಡಿ ಪುಳಿಯೋಗರೆ ಮಾಡಿದ್ದೀನಿ, ತಿಂದು ಹೋಗ. ಬೇಡ, ನನಗೆ ಆಲ್ರೆಡಿ ಲೇಟ್ ಆಗಿದೆ. ಚೂರು ತಿಂದು ಹೋಗ. ಮೀಟಿಂಗ್ ಇದೆ ಅಮ್ಮ, ಅರ್ಥ ಮಾಡು. ನಾನು ಬರ್ತೀನಿ ಅಮ್ಮ. ನಾನು ಸಂದೀಪ, ಈ ಟ್ಯಾಬ್ಲೆಟ್ ತಂದು ಕೊಡು ಮಗು. ಸಂದೀಪ್, 2 ದಿವಸ ಆಯ್ತು ಖಾಲಿಯಾಗಿ. ಅಲ್ಲ, ನಾನು ನಿಮ್ಮ ಕೆಲಸ ಮಾಡ್ಲಾ, ಆಫೀಸ್ ಕೆಲಸ ಮಾಡ್ಲಾ? ಡೈಲಿ ನಿಮ್ಮಿಬ್ಬರದ್ದು ಇದ್ದಿದ್ದೆ ಕಿರಿಕಿರಿ. ಯಾಕೆ ನಿಮ್ಮ ಕೆಲಸದವ್ರು ಹೇಳ್ತೆ ತಂದು ಕೊಡಲ್ವಾ? ಎಲ್ಲದಕ್ಕೂ ನನ್ನ ಹತ್ರನೇ ಹೇಳ್ತೀರಲ್ಲ. ಅಮ್ಮ, ಬ್ಯಾಗ್ ಜೊತೆ ಒಂದು ಫೈಲ್ ಇಟ್ಟಿದ್ದೆ, ಮರ್ತೋಗ್ಬಾರ್ದು ಅಂತೇಳಿ. ಅದು ಎಲ್ಲಿದ್ದೀಗ ಫೈಲ್? ತುಂಬಾ ಇಂಪಾರ್ಟೆಂಟ್ ಫೈಲ್ ಅದು. ಅಲ್ಲ, ನಿಮ್ಮ ಹತ್ರ ಕೇಳಿದ, ನಿನ್ನ ಹತ್ರ ಕೇಳಿ. ಇಡೀ ದಿನ ಮನೇಲಿ ಇರ್ತೀರ, ಮತ್ತೇನೆ ನಾನು ಕೆಲಸದವ್ರ ಕೇಳ್ಬೇಕಾ? ನಿಮ್ದಿದ್ದಲ್ಲ, ಯಾವತ್ತು ಇದ್ದಿದ್ದೆ ರಾಮಾಯಣ.
ಹಲೋ ಹಲೋ, ನಾನು ಸಂದೀಪ್ ಮಾತಾಡ್ತೀನಿ. ಹೇಳಿ. ಅದೇ ನಾನು ಅವರನ್ನು ಎಷ್ಟೊತ್ತಿಗೆ ಕರ್ಕೊಂಡು ಬರಲಿ? ನಾನೊಂದು 9-9:15 ಕರ್ಕೊಂಡು ಬಂದರೆ ಸರಿ ಆಗ್ಬೋದು. ಓಕೆ ಮೇಡಮ್, ಬಾಯ್. ಏನು ತುಂಬ ಟೆನ್ಷನ್ನಲ್ಲಿದ್ದೆ, ಏನಾಯ್ತು ಹೇಳು ನಮ್ಮ ಹತ್ರ. ಅದು ಏನಿಲ್ಲಪ್ಪ, ಏನಿಲ್ಲ. ಹೇಳು ಮಗು. ಏನಿಲ್ಲಪ್ಪ, ಈ ಹಣವನ್ನು ಇಟ್ಕೊಂಡಿದ್ದೀವಿ. ಬೆಳಿಗ್ಗೆ ನೀವಿಬ್ಬರು ರೆಡಿಯಾಗಿರಿ. ಡ್ಯಾಡಿ, ಡ್ಯಾಡಿ, ಎದ್ದೇಳು ಡ್ಯಾಡಿ, ಡ್ಯಾಡಿ. ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ, ಕಾಣಬಲ್ಲೆನೆ ಒಂದು ದಿನ ಕಡಲನ್ನು ಕೂಡಬಲ್ಲೆನೆ ಒಂದು ದಿನ, ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಡ್ಯಾಡಿ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ನೀನು ಬೇಕಾದ ವ್ಯವಸ್ಥೆ ಎಲ್ಲ ನಾನು ಮಾಡಿದ್ದೀನಿ. ಈಗ ನೀನು ನಾನು ಚೆನ್ನಾಗಿ ನೋಡ್ಕೋತಾರೆ. ಕಾಣದ ಕಡಲಿನ ಮೊರಟದ ಜೋಗುಳ್ಳ ಒಳಗಿವಿಗಿಂದು ಕೇಳುತ್ತಿದೆ, ಕಾಣದ ಕಡಲಿನ ಮೊರಟದ ಜೋಗುಳ್ಳ ಒಳಗಿವಿಗಿಂದು ಕೇಳುತ್ತಿದೆ, ನನ್ನ ಕಲ್ಪನೆಯು ತನ್ನ ಕಡಲನೆ ಚಿತ್ರಿಸಿ ಏನು ಡ್ಯಾಡಿ ನಿಂದು ಕಿರಿಕಿರಿ? ಸುಯ್ಯುತ್ತಿದೆ, ಎಲ್ಲಿರುವುದೋ ಅದು, ಎಂತಿರುವುದೋ ಅದು ನೋಡಬಲ್ಲೆನೆ. ಡ್ಯಾಡಿ, ಇದಕ್ಕಿಂತ ಜಾಸ್ತಿ ನಾನು ಏನು ಮಾಡೋಕ್ಕಾಗಲ್ಲ. ಸಾರಿ, ಅರ್ಥ ಮಾಡ್ಕೊಳ್ಳಿ. ಕೂಡಬಲ್ಲೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ. ಸಾವಿರ ಹೊಳ್ಳೆಗಳು ತುಂಬಿ ಹರಿದರು ಒಂದೇ ಸಮನಾಗಿಹುದಂತೆ, ಸಾವಿರ ಹೊಳ್ಳೆಗಳು ತುಂಬಿ ಹರಿದರು
ಒಂದೇ ಸಮನಾಗಿಹುದಂತೆ ಸುನೀಲ ವಿಸ್ತರ ತರಂಗ ಶೋಭಿತ ಗಂಭೀರಾಂಬುಧಿ ತಾನಂತೆ ಮುನ್ನೀರಂತೆ ಕಾಣಬಲ್ಲೆನೆ ಒಂದು ದಿನ ಅದರೊಳ್ಳು ಕರಗಲಾರೆನೆ ಒಂದು ದಿನ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ 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 ಕಾಣದ ಕಡಲನು ಸೇರಬಲ್ಲೆ ನೀನು ಜಟಿಲ ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು ಎಂದಿಗಾದರೂ ಕಾಣದ ಕಡಲನ್ನು ಸೇರಬಲ್ಲೆ ನೀನು ಸೇರಬಹುದೇ ನಾನು ಕಡಲ ನೀಲಿಯೋಳು ಕರಗಬಹುದೇ ನಾನು ಕರಗಬಹುದೇ ನಾನು ಕರಗಬಹುದೇ ನಾನು ಉಸಿರಾಟ ಸಾಗಿದೆ ಕಾರಣವ ನಿನಗೆ ಹೇಗೆ ಹೇಳಲೇ ಸಂದೀಪ್ ತಪ್ಪು ಮಾಡಿಬಿಟ್ಟೆ. ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ಏನು ತಪ್ಪು ಮಾಡಿದ್ದೀನಿ? ನಿನ್ನ ತಂದೆ ತಾಯಿಯಲ್ಲಿದ್ದಾರಂತ ನಂಗೆ ಗೊತ್ತು.
ನೋಡ್ಬೇಕು ಪ್ರಕಾಶ್, ಪ್ಲೀಸ್ ಪ್ರಕಾಶ್, ನಂಗೆ ಅವ್ರು ನೋಡಬೇಕು, ಪ್ಲೀಸ್ ಪ್ರಕಾಶ್, ಈಗಲೇ ಕರ್ಕೊಂಡೋಗಿ ಪ್ರಕಾಶ್. ಬೆಳೆದ ಮರವೊಂದು ತನ್ನ ಬೇರನ್ನ ತಾನೇ ಕಾಣ ಬಯಸಿದೆ, ಮುಗಿಲ ಕಾಣುವ ಹಕ್ಕಿ ಮರಿಯೊಂದು ತಾಯಿಯ ಗೂಡನು ಅರಸಿದೆ. ಪುಟ್ಟ ಹೆಜ್ಜೆ ಸುಳಿವು ನೀ ಕಂಡರೆ ಉಳಿವು, ಮತ್ತೆ ಗರ್ಭಕ್ಕೆ ಹೋಗೋ ಬೇಡಿಕೆ, ಪ್ರಸವ ಬೇನೆ ಇರದ ಜನುಮ ಎನಗೆ. ನಾಗೆ ಯಾವತ್ತು